ಲೈಫಲ್ಲಿ ಶಾರ್ಟ್ಕಟ್ ಒಳ್ಳೇದಲ್ಲ ಬೇಡ ಅಂತ ತಿಳಿದವ್ರು ಹೇಳ್ತಾ ಇರ್ತಾರೆ. ಆದರೂ ಶಾರ್ಟ್ಕಟ್ ತೊಗೊಳ್ಳೋಂಥ ಪ್ರಯತ್ನ ಪಡ್ತಾ ಇರ್ತೀವಿ. ಆ ಥರ ಒಂದು ಪ್ರಯತ್ನದಲ್ಲಿ ಇವತ್ತು ಯಾವುದೋ ಒಂದು ಶಾರ್ಟ್ಕಟ್ ತೊಗೊಂಡು ಅಲ್ಲಿ ರೋಡ್ ಬ್ಲಾಕ್ ಆಗಿ ಬರೋದು ತಡ ಆಯಿತು. ನನ್ನಿಂದ ನೀವುಗಳು ಕಾಯೋಂಗಾಯಿತು. ಮೊದಲನೇದಾಗಿ ಕ್ಷಮೆ ಇರಲಿ. ಟೈಮಿಂಗ್ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿತ್ತು. ಕಾಲವೇ ಮೋಸಗಾರ ಅಲ್ವಾ, ಟೈಟ್ಲೇ ಹೇಳುತ್ತೆ. ಏನಂದರೆ ಗೆಸ್ಟ್ ಆಗಿ ಬಂದವನಲ್ಲ ಇಲ್ಲಿ. ಇವನು ನಾನು ಸಿನಿಮಾಗೆ ಬರೋಕ್ಕೆ ಮುಂಚಿಂದ ಗೆಳೆತನ ನಮ್ಮದು. ಒಟ್ಟಿಗೆ ಮಾಡಲಿಂಗ್ ಮಾಡ್ತಿದ್ವಿ. ನನಗೂ ಇವನಿಗೂ ಕಾಂಪಿಟೇಷನ್ ಅಂದರೆ ಬೇ ಬಾಡಿ ಮಾಡೆಲ್ಸ್ ಕಡಿಮೆ ಇದ್ರಾಗ. ಅವಾಗೆಲ್ಲ ಫುಲ್ಲು ಗ್ರೂಮ್ಡ್ ಆಗಿ ಸ್ಲಿಮ್ ಆಗಿ ಪ್ಯಾಕ್ಸ್ ಮಾಡಿಕೊಂಡು ನಾನು ಇವನು ಒಟ್ಟಿಗೆ ಬೇರೆ ಬಾಡಿ ರ್ಯಾಂಪ್ ಮಾಡ್ತಾ ಇದ್ವಿ. ಇವನ ಮೇಲೆ ಒಂದು ಸ್ವಲ್ಪ ಹೊಟ್ಟೆವ್ರಿ ನನಗೆ ಒಂಚೂರು ಬೆಳಗಿದ್ದ. ಆಮೇಲೆ ಚೆಸ್ಟ್ ನನಗೆ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಯಾವಾಗಲೂ ಒಂಥರ ಐ ಯೂಸ್ ಟು ಎನ್ವಿ ಅಂದರೆ ಅದು ಮಗ ಹೆಂಗೆ ಸ್ವಲ್ಪ ಇನ್ನೂ ಬಂಪ್ ಮಾಡ್ಬೇಕನ್ನ ಚೆಸ್ಟ್ ಅಂತ ಇವನ ಹತ್ರ ಗೈಡೆನ್ಸ್ ತೊಗೊಂಡಿದ್ದ ದಿನಗಳು ಇದೆ. ಅವತ್ತಿಂದ ಇಲ್ಲಿ ತನಕ ಅವನ ಪರಿಚಯ, ಗೆಳೆತನ, ಅವನ ವ್ಯಕ್ತಿತ್ವ ಹಾಗೇ ಇದೆ. ಆ ಒಂದು ಕಾರಣಕ್ಕೆ ನಾನು ಖುಷಿಯಿಂದ ಒಬ್ಬ ಗೆಳೆಯನಾಗಿ ಇಲ್ಲಿ ಬಂದಿದ್ದೀನಿ ಗೆಸ್ಟ್ ಆಗಿ. ಏನಕ್ಕಿಂತ ಹೆಚ್ಚಿಗೆ ಏನಂದರೆ ಪ್ರತಿ ಸಲ ಪ್ರತಿಯೊಂದು ಪ್ರತಿಭೆ, ಅದು ಆರ್ಟಿಸ್ಟ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಯಾರೇ ಆಗಲಿ, ಒಂದು ಉದ್ಯಮಕ್ಕೆ ಅಂತ ಬಂದಾಗ ಅವ್ರಿಗೆ ಹಿರಿಯರ ಪ್ರೋತ್ಸಾಹ, ಹಿರಿಯರ ಬೆಂಬಲ ತುಂಬ ಮುಖ್ಯ ಆಗುತ್ತೆ. ನಮ್ಮ ಸಿನಿಮಾ ಕ್ಷೇತ್ರದಲ್ಲಂತೂ ನಿಮ್ಮಗಳ ಪಾತ್ರ ಅಂದರೆ ಮಾಧ್ಯಮದವರ ಪಾತ್ರ ತುಂಬ ಮುಖ್ಯ. ಯಾಕಂದರೆ ನೀವುಗಳು ನಮಗೆ ಯಾವಾಗಲೂ ತಟ್ಟಿದ್ದರಿಂದನೇ ಇಲ್ಲಿ ತನಕ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ನಿಂತ್ಕೊಂಡು ಮಾತಾಡುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ನೀವು ನಿಮ್ಮ ಮಾರ್ಗದರ್ಶನ, ಜನರ ಪ್ರೀತಿ ಎಲ್ಲರನ್ನೂ ಬೆಳೆಸುತ್ತೆ. ಹಾಗೆ ಅದಕ್ಕೆ ನಿದರ್ಶನವಾಗಿ ನನ್ನ ಅತಿ ಪ್ರೀತಿಯ ನಟ ಬಿರಾದಾರ್ ಸರ್ ಬಂದಿದ್ದಾರೆ. ನಮಸ್ಕಾರ. ರಾಮಾನಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಿ. ಜೊತೆಗೆ ಹಿರಿಯ ಕಲಾವಿದರು, ನಮ್ಮ ಗೆಳೆಯರು ವಿಜಯ್ ಚಂಡೂರು ಇದ್ದಾರೆ. ಸೊ ಭಾಳ ವರ್ಷದ ಗೆಳೆಯರು, ಅವರು ಕೂಡ ತುಂಬ ಖುಷಿ ಆಯಿತು, ತುಂಬ ದಿವಸ ಆದ್ಮೇಲೆ ಸಿಕ್ಕಿ. ಈಗ ಅಂದರೆ ನೀವು ಮಾತಾಡ್ತಾ ಹೇಳಿದ್ರಿ, ವಿಮಾನ ಪತನ ಆಯಿತು, ಕಾಲವೇ ಮೋಸಗಾರ, ಕಾಲ ತುಂಬ ಕ್ರೂರಿ. ಹೌದು, ಸಹಜ. ಅಂದರೆ ತುಂಬ ವಿಷಯಗಳು ಇತ್ತೀಚೆಗೆ. ಅಂದರೆ ಪಿಕ್ನಿಕ್ ಹೋದವರು, ನಾನು ಫೇಸ್ಬುಕ್ ಟ್ವಿಟರಲ್ಲಿ ಬರ್ಕೊಂಡಿದ್ದೆ, ಪಿಕ್ನಿಕ್ ಹೋದವರು, ವೆಕೇಶನ್ಗೆ ಹೋದವರು ಯಾರೋ ಟೆರರಿಸ್ಟ್ಗಳು ಬಂದ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಒಂದು 26 ಜನ ಸತ್ತು ಹೋಗ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸಾಯ್ತೀನಿ, ಹೋಗ್ತಾ ಇರಲಿಲ್ಲ ಯಾರು. ವಿಮಾನ ಪತನ ಆಗಿದ್ದಾಗಲಿ ಅಥವಾ ಹಾಸ್ಟೆಲ್ ಕೂತ್ಕೊಂಡು ಓದ್ತಿದ್ದಾಗ ವಿಮಾನ ಬಂದು ನಮ್ಮ ಮೇಲೆ ಇರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಂಡ್ ಈ ಸಿನಿಮಾಗೆ ಬೆಸ್ಟ್ ವಿಶಸ್ ಕೊಡ್ದಂಥ ಅಪ್ಪು ಸರ್, ಅದು ಅಕಾಲಿಕ ಮರಣ, ನಮ್ಮನ್ನು ತುಂಬ ಬೇಗ ಆಗಿದ್ರು. ಈ ಥರ ಕಾಲ ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ನಮ್ಮನ್ನು ಬಾಧಿಸುತ್ತೆ, ನಮ್ಮನ್ನು ಶೋಷಿಸುತ್ತೆ, ಎಲ್ಲವೂ ಹೌದು. ಜೊತೆಗೆ ನಮ್ಮ ಅಭಿವೃದ್ಧಿಗೂ ಅದೇ ಕಾಲ ನಿರ್ಣಯ ಮಾಡುತ್ತೆ. ಆ ಒಂದು ಕಾಲದ ಚಕ್ರದಲ್ಲಿ ಈ ಒಂದು ಸಿನಿಮಾ ತಡವಾಗಿ ಅಂದರೆ ಸಿಲುಕಿ ತಡವಾಗಿ ಈಚೆ ಬರ್ತಿದೆ, ರಿಲೀಸ್ ಆಗ್ತಿದೆ. ಬಹಳ ವರ್ಷದ ಇವನ ಪ್ರಯತ್ನ ನನಗೆ ಹತ್ರದಿಂದ ನೋಡಿದ್ದೀನಿ, ಕೇಳಿದ್ದೀನಿ. ಆ್ಯಂಡ್ ತುಂಬಾ ವೆರಿ ಪ್ರಾಮಿಸಿಂಗ್ ಫೆಲೋ, ಪ್ರಾಮಿಸಿಂಗ್ ಆ್ಯಕ್ಟರ್ ಆಗಿ ಬರ್ತಾನೆ ಅಂತ ನನಗೆ ಅನಿಸುತ್ತೆ. ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಮೊದಲಿಂದನೂ ಈಸ್ ಅ ಗುಡ್ ಲುಕಿಂಗ್ ಗೈ. ಬಟ್ ಸ್ಕ್ರೀನ್ ಮೇಲೆ ನ್ಯೂ ಬಿ ಅಂತ ಅನ್ಸಲ್ಲ, ಹೊಸದಾಗಿ ಸಿನಿಮಾಗೆ ಬರ್ತಿದ್ಯಾ ಅಂತ ಅನ್ಸಲ್ಲ. ಆಲ್ ದ ವೆರಿ ಬೆಸ್ಟ್ ಮಗ, ತುಂಬ ಒಳ್ಳೇದಾಗಲಿ. ಕಾಲವೇ ಮೋಸಗಾರ ಟೈಟಲ್ ವೆರಿ ಸ್ಪೆಷಲ್ ಆಗಬೇಕು. ಟೈಟ್ಲಿಂದ ಹಿಡಿದು, ಫಾಂಟಿಂದ ಹಿಡಿದು ಆ್ಯಂಡ್ ಬಂದಿರತಕ್ಕಂಥ ಎಲ್ಲ ಸ್ನಿಪೆಟ್ಸ್ ತುಂಬಾ ಪ್ರಾಮಿಸಿಂಗ್ ಆಗಿ ಅನಿಸುತ್ತೆ. ನಿಮ್ಮ ಎಫರ್ಟ್ ಕಾಣುತ್ತೆ, ಒಳ್ಳೇದಾಗಲಿ. ಆ್ಯಂಡ್ ನಾನು ಐ ಪರ್ಸ್ನಲಿ ವಾಂಟ್ ಟು ಟೆಲ್ ಯು ದಿಸ್, ಪ್ರಯತ್ನ ನಿರಂತರವಾಗಿರಲಿ. ರಿಸಲ್ಟ್ ಬಗ್ಗೆ ಚಿಂತೆ ಬೇಡ. ಆ್ಯಂಡ್ ಎಷ್ಟೇ ಕಷ್ಟಪಟ್ಟರು ಕಷ್ಟ ನಮ್ಮದು, ಪ್ರಯತ್ನ ಮಾತ್ರ ನಮ್ಮದು, ಫಲ ನಮ್ಮದಲ್ಲ. ಸೊ ಕಾಲಕ್ಕೆ ದೇವರಿಗೆ ಬಿಟ್ಕೊಳ್ಳೋಣ. ಅದನ್ನ ನಿರಂತರವಾಗಿ ಇದೇ ರೀತಿ ಎಫರ್ಟ್ ಆಗ್ತಾರೆ ಮಗ, ಒಳ್ಳೇದಾಗಲಿ. ಆ್ಯಂಡ್ ಡೈರೆಕ್ಟ್ರೇ, ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟ್ರ್ ಇಷ್ಟು ಚೆನ್ನಾಗಿ ಮಾತಾಡೋದು ನಾನು ನೋಡಿರಲಿಲ್ಲ. ವೆರಿ ಗುಡ್, ವೆರಿ ಕಾನ್ಫಿಡೆಂಟ್. ತುಂಬ ಖುಷಿ ಆಯಿತು. ಈ ಮೂಲಕ ನಿಮ್ಗಳ ಜೊತೆ ಮತ್ತೆ ಭೇಟಿಯಾಗೋ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಒಳ್ಳೇದಾಗಲಿ. ಕಾಲವೇ ಮೋಸಗಾರ ತಂಡಕ್ಕೆ ಜೂನ್ 20ನೇ ತಾರೀಕು ತಾಕರು ಈ ಸಿನಿಮಾನ ತಲುಪಿಸೋದ್ರಲ್ಲಿ ಇವ್ರ ಜೊತೆ ಕೊಡಿ. ಆ್ಯಂಡ್ ಜನರು ಈ ಒಂದು ಪ್ರತಿಭೆಯನ್ನು ಬೆಳೆಸಬೇಕು, ಈ ಪ್ರತಿಭೆಗಳನ್ನ ಬೆಳೆಸಬೇಕು, ಪೋಷಿಸಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ನೀವು ಹೇಳಿದ್ರಿ ಸರ್, ಅಣ್ಣವರು 15 ಸಿನಿಮಾ ಮಾಡ್ತಿದ್ರು ವರ್ಷಕ್ಕೆ ಅಂತ. ಈಗ ಆ ಥರದ ಕಾಲನೂ ಇಲ್ಲ. ಆ ಥರದ ಪ್ರಯತ್ನಗಳು ಮಾಡೋದು ಕಷ್ಟ ಇದೆ. ಜೊತೆಗೆ ಏನಂದರೆ ನಾವು ಹೀರೋಗಳ ಸಂಖ್ಯೆ ಕಡಿಮೆ ಇದೆ. ಆ್ಯಂಡ್ ಅವತ್ತಿನ ಕಾಲಮಾನಕ್ಕೂ ಇವತ್ತಿನ ಕಾಲಮಾನಕ್ಕೂ ಅವತ್ತಿನ ಎಲ್ಲ ರೀತಿಯಲ್ಲೂ ಎಲ್ಲ ಆಯಾಮದಲ್ಲೂ ಅಂದರೆ ಟೋಟಲಿ ಫಂಡ ಬೇರೆ ಇರೋದ್ರಿಂದ 15 ಸಿನಿಮಾನೆಲ್ಲ ಕನ್ಸಿನ್ ಮಾಡ್ತಾ ಇವತ್ತಿಗೆ. ಬಟ್ ಇರುವಂತಹ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿದಾಗ ಎಲ್ಲೋ ಒಂದು ಸರ್ಟನ್ ಸೆಟ್ ಆಫ್ ಪೀಪಲಿಂದ ಮಾತ್ರ ಯಾವುದೋ ಒಂದು ಪ್ರಾಡಕ್ಟ್ ಡೆಲಿವರ್ ಆಗಬೇಕು ಅಂತ ಆಂಟಿಸಿಪೇಟ್ ಮಾಡ್ತಾ ಕೂತ್ರೆ ಅದು ಕಷ್ಟ, ಅಥವಾ ಅದು ತಪ್ಪಾಗುತ್ತೆ, ಅವ್ರಿಗೂ ಹೊರೆ ಆಗುತ್ತೆ. ಆ್ಯಂಡ್ ಬಾಕಿದು ಸಪ್ಲೈ ಇರಲ್ಲ, ಇಂಡಿವಿಜುವಲ್ಸ್ಗೂ ಕಷ್ಟ ಆಗುತ್ತೆ. ಹಾಗಾಗಿ ಜನ ಬೇರೆ ಭಾಷೆಯ ಸಿನಿಮಾಗಳತ್ತ ವಾಲ್ತಾರೆ ಅನ್ನೋದು ನನ್ನ ಪರ್ಸನಲ್ ಅನಿಸಿಕೆ. ಸೊ ಪ್ರತಿಭೆಗಳನ್ನ ಪೋಷಿಸಿ, ನಮ್ಮವ್ರನ್ನ
ಸ್ವಲ್ಪ ಕೊಂಡಾಡೋದ್ರಲ್ಲಿ ಎಲ್ಲೋ ಒಂಚೂರು ಚೌಕಾಸಿ ಮಾಡ್ತಿದ್ವಿ ನಾವು, ನನಗನ್ಸುತ್ತೆ. ಇದನ್ನು ಮತ್ತೆ ಏಟಕ್ಕೆ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ನಮ್ಮವ್ರನ್ನ ಒಂಚೂರು ಕೊಂಡಾಡೋಣ, ಆವಾಗ ಸಹಜವಾಗಿ ಹೊಸ ಪ್ರತಿಭೆಗಳು ಬರ್ತವೆ. ಬಂದಂಥ ಪ್ರತಿಭೆಗಳು ನಿಲ್ತವೆ, ನಿಂತವರು ಗೆಲ್ತಾರೆ. ಒಂದಷ್ಟು ಜನ ಎಂಗೇಜ್ಮೆಂಟ್ ಸಿಗುತ್ತೆ, ಆಕ್ಯುಪೆನ್ಸಿ ಸಿಗುತ್ತೆ, ಜನರ ಕೆಲಸ ಸಿಗುತ್ತೆ. ಈ ಎಲ್ಲ ನಿಟ್ಟಿನಲ್ಲೂ ನಾವೆಲ್ಲರೂ ಸೇರಿ ಒಗ್ಗೂಡಿ ಪ್ರಯತ್ನಿಸಬೇಕಾಗಿದೆ. ಸೊ ಪ್ರಯತ್ನ ಮಾಡೋಣ ಅಂತ ಆಶಿಸ್ತಾ, ಜೈ ಹಿಂದ್, ಜೈ ಕನ್ನಡ.